ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್. ಮದ್ದೂರಲ್ಲಿ ಗಣೇಶ ಮೆರವಣಿಗೆ ಹೋಗಬೇಕಾದ್ರೆ ಮಸೀದಿ ಕಡೆಯಿಂದ ಕಲ್ಲು ಬಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಸಾಮೂಹಿಕವಾಗಿ ಗಣೇಶ ವಿಸರ್ಜನೆ ಮಾಡೋಣ ಬನ್ನಿ ಅಂತ ಹೇಳಿ ಹಿಂದೂ ಸಂಘಟನೆಗಳು ಬಿಜೆಪಿ ಕರೆ ಕೊಟ್ಟ ಮೇಲೆ ಇವತ್ತು ಸಾಮೂಹಿಕವಾಗಿ ಗಣೇಶನ ಮೆರವಣಿಗೆಯೂ ಆಯಿತು, ಗಣೇಶ ವಿಸರ್ಜನೆ ಕೂಡ ನಡೆದಿದೆ. ಇದರ ಮೂಲಕವಾಗಿ ಸಂಘಟನೆಯ ತಾಕತ್ತು, ರಾಜಕೀಯ ತಾಕತ್ತನ್ನು ತೋರಿಸುವಂಥ ಕೆಲಸ ಕೂಡ ಮದ್ದೂರು ಭಾಗದಲ್ಲಿ ಆಯಿತು. ಇದೇ ಸಂದರ್ಭದಲ್ಲಿ ಒಂದು 5-6% ಮುಸ್ಲಿಮರಿದ್ದೇ ಈ ಕಥೆ ಅಲ್ಲ, ಇನ್ನು ಜಾಸ್ತಿ ಆದರೆ ಇನ್ನೇನು ಕಥೆ ಅನ್ನೋ ಮಾತು ರವಿಯವ್ರ ಕಡೆಯಿಂದ ಬಂತು. ಸಿ ಟಿ ರವಿಯವ್ರ ಕಡೆಯಿಂದ MLC ಇದ್ದಾರೆ, ಅವ್ರ ಕಡೆಯಿಂದ ಬಂತು. ಚಾಮುಂಡೇಶ್ವರಿ ತಾಯಿಯ ದಸರಾ ಹಬ್ಬದ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಈ ನೆಲದ ಮಣ್ಣು, ಈ ನೆಲದ ಒಂದು ಸರ್ಕಾರ ಉದ್ಘಾಟನೆಗೆ ಅಂತೇಳಿ ಬಾನು ಮುಷ್ತಾಕ್ ಅವ್ರನ್ನ ಕರೆದಿದೆ. ಇದೇ ನೆಲವೇ, ಇದೇ ರಾಜ್ಯವೇ ಮೈಸೂರಲ್ಲಿ. ಅಲ್ಲಿಂದ ಕೆಲವು ಕಿಲೋಮೀಟರ್ಗಳ ಅಂತರ ಮದ್ದೂರು, ಕೆಲವೇ ಕಿಲೋಮೀಟರ್ಗಳದ್ದು, 1 ಗಂಟೆ ಜರ್ನಿ ಇರಬಹುದು ಅಲ್ಲಿಂದ ಅಲ್ಲಿಗೆ. ಆದರೆ ಮದ್ದೂರಲ್ಲಿ ಗಣೇಶ ಹಬ್ಬ ಖುಷಿಯಿಂದ ಆಚರಿಸ್ಬೇಕಾದ್ರೆ ಮಸೀದಿ ಕಡೆಯಿಂದ ಕಲ್ಲು ಬೀಳುತ್ತೆ. FIR ಆಯಿತು, 14 ಜನ ಅರೆಸ್ಟ್ ಮಾಡಿದ್ರು, 21 ಜನ ಆಯಿತು, ಒಂದಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲ ಓಕೆ. ಅಸಹಿಷ್ಣುತೆ ಸರಿನಾ? ನಾಳೆ ಈದ್ ಉನ್ನಬಿ ಅದೇನೋ ಒಂದು ಮಾಡ್ತಾರಲ್ಲ ಇವ್ರ ಹಬ್ಬ, ಈದ್ ಹಬ್ಬದಲ್ಲಿ ಹಾಗೂ ಮೆರವಣಿಗೆಗೆ ಈ ಥರ ಆದರೆ ಏನು ಗತಿ? ಧರ್ಮಗಳ ನಡುವೆ ಇಷ್ಟೊಂದು ಅಸಹನೀಯ ವಾತಾವರಣ ಬೆಳೆದರೆ ಜನ ಬದುಕೋದು ಹೇಗೆ? ಕಲ್ಲುಗಳ ಮೇಲೆ ಇದು ಮುಸ್ಲಿಂ ಕಲ್ಲು, ಇದು ಹಿಂದೂ ಕಲ್ಲು ಅಂತ ಬರೆದಿರಲ್ಲ, ಹಿಂದೂ ಕಲ್ಲು ಮುಸ್ಲಿಂ ಕಲ್ಲು ಅಂತ ಬರೆದಿರಲ್ಲ. ಕಲ್ಲು ಗಟ್ಟಿಯಾಗಿರುತ್ತೆ, ಯಾರು ಬೀಸಿದ್ರು ಬೀಳುತ್ತೆ. ಅದು ನಾಳೆ ಇವ್ರ ಮೆರವಣಿಗೆ ಹೋದ್ಮೇಲೂ ಬೀಳ್ಬೋದಲ್ವಾ? ಒಂದು ಸಮುದಾಯವಾಗಿ, ಒಂದು ಧರ್ಮವಾಗಿ ಆ ಧರ್ಮದ ಕಡೆಯಿಂದ ಒಂದು ಕಡಿವಾಣ ಬೇಕಲ್ವೇ? ಕಾನೂನು ಬಿಡಿ, ಕಾನೂನು ಒಂದು ಕಡೆ ಕ್ರಮ ಜರುಗಿಸುತ್ತೆ. ಅದು ಧಾರ್ಮಿಕವಾಗಿ ಮಸೀದಿ ಕಡೆಯಿಂದ ಇಮಾಮರು, ಅಲ್ಲಿನ ಯಾರಾದರೂ ಸೆಕ್ರೆಟ್ರಿ ಯಾರಾದರೂ ಕಲ್ಲು ಬೇಯಿಸಿದ್ರೆ ಐಡೆಂಟಿಫೈ ಮಾಡಿ ಅವ್ರಿಗೊಂದು ಕ್ರಮ ಆಗಬೇಕಲ್ಲ. ಧಾರ್ಮಿಕವಾಗಿ ಮಾಡಬಾರ್ದಪ್ಪ ನೀವು. ರಾಮ್ ರಹೀಮ್ ರಸ್ತೆ ರೀ ಅದು, ರೋಡ್ ಹೆಸರೇ ರಾಮ್ ರಹೀಮಲ್ಲಿ, ರೋಡ್ ಹೆಸರೇ ರಾಮ್ ರಹೀಮ್ ಅಂಥ ರಸ್ತೆಯಲ್ಲಿ ಮಸೀದಿ ಇದ್ದು ಒಂದು ಸಾಮರಸ್ಯಕ್ಕೆ ಅಂತೇಳಿ ಯಾರೋ ಇಟ್ಟಿದ್ದಾರೆ ಆ ಹೆಸರನ್ನು, ಅದೇ ಹಾಳಾಗ್ಬಿಟ್ರೆ ಗತಿ ಏನು ಅಂಥೇಳಿ ಈ ಒಂದು ಡಿಬೇಟಲ್ಲಿ 3 ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಮುಖಂಡರನ್ನು, ವಿದ್ವಾಂಸರನ್ನು, ಚಿಂತಕರನ್ನು ನಾನು ಇವತ್ತು ಡಿಬೇಟ್ಗೆ ಕರೆದಿದ್ದೀನಿ. ಮೊದಲಿಗೆ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸಾದಿಕ್ ಪಾಷಾ ಅವರಿದ್ದಾರೆ, ಮುಸ್ಲಿಂ ಮುಖಂಡರು. ಸ್ವಾಗತ ನಿಮಗೆ ಸಾದಿಕ್ ಪಾಷಾ ಅವರೇ. ಅಬ್ದುಲ್ ರಜಾಕ್ ಇದ್ದಾರೆ, ಮುಸ್ಲಿಂ ಮುಖಂಡರು. ಸ್ವಾಗತ ಅಬ್ದುಲ್ ರಜಾಕ್ ಅವರೇ. ಇನ್ನೊಂದು ಕಡೆ ಉಮರ್ ಶರೀಫ್ ಅವರು ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ, ವಿದ್ವಾಂಸರಿದ್ದಾರೆ, ಚಿಂತಕರಿದ್ದಾರೆ. ಉಮರ್ ಶರೀಫ್ ಅವ್ರನ್ನ ಕೂಡ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಕೆಲವೇ ಕ್ಷಣಗಳು ಅವರು ಕೂಡ ಜಾಯ್ನ್ ಆಗ್ತಾರೆ. ನಾನು ಮೊದಲಿಗೆ ಸಾದಿಕ್ ಪಾಷಾ ಅವ್ರನ್ನ ಕೇಳಿಬಿಡ್ತೀನಿ. ಸಾದಿಕ್ ಪಾಷಾ ಅವರೇ, ಚಾಮುಂಡೇಶ್ವರಿ ಉದ್ಘಾಟನೆಗೆ ಇದೇ ನೆಲ ಬಾನು ಮುಷ್ತಾಕ್ ಅವ್ರನ್ನ ಕರೀತು. ನಿಮ್ಮ ಸಮುದಾಯನೂ ಖುಷಿಪಟ್ಟಿದೆ, ಅನೇಕರು ಬುಕ್ಕರ್ ಪ್ರಶಸ್ತಿ ವಿಜೇತೆಯಪ್ಪ ಅಂತ ಖುಷಿಪಟ್ಟಿದ್ದಾರೆ, ಕೆಲವು ಕಡೆಯಿಂದ ವಿರೋಧನೂ ಬಂತು. ಮದ್ದೂರಲ್ಲಿ ಗಣೇಶನ ಮೆರವಣಿಗೆ ಹೋದರೆ ಕಲ್ಲು ಬೀಳ್ತು, ಏನು ಮಾಡಿದ್ರಿ? ನಿಮ್ಮ ಸಮುದಾಯದ ಕಡೆಯಿಂದ ಮಾತಾಡಿ. ಕಾನೂನು ಇಲ್ವೇನ್ರಿ, ನ್ಯಾಯಾಲಯ ಇಲ್ವೇನ್ರಿ? ಅದು ಓಕೆ, ಎಗ್ರಿ. ನಿಮ್ಮ ಕಮ್ಯುನಿಟಿ ಏನು ಮಾಡ್ತು ಅಂತ ಎಂಜಾಯ್ ಮಾಡಿದ್ರ? ಇದನ್ನು ಒಳ್ಳೆ ಬೆಳವಣಿಗೆ ಇದು, ಕಲ್ಲು ಹೊಡೆದಿದ್ದು ಏನಕ್ಕೆ? ಅದೇ ಗಣೇಶನ ಮೇಲೆ ಕಲ್ಲು ಬಿದ್ದಿದ್ದು. ಇದ್ರ ಮೇಲೆ ಯಾರು ಸಮರ್ಥನೆ ಮಾಡಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಇನ್ನೊಂದಂದರೆ ಯಾರೋ ಕಿಡಿಕಿಡಿಗಳು ಮಾಡಿರೋದು. ಈಗ ನಾನು ಒಂದು ಚಾನಲ್ನಲ್ಲಿ ನೋಡಿದೆ, SP ಅವರು ಹೇಳಿದರು, ಅಲ್ಲಿ ಮಸೀದಿ ಎದುರುಗಡೆ ಮೆರವಣಿಗೆ ಬಂತು, ಅಲ್ಲಿಂದ ಹೋಗೋ ಟೈಮ್ನಲ್ಲಿ ಕಲ್ಲು ಬಂತು. ಎಲ್ಲಿಂದ? ಹಿಂದ್ಗಡೆಯಿಂದ ಗಲ್ಲಿ, ಅಲ್ಲಿಂದ ಕಲ್ಲು ಬಂದಿರೋದು. ಅದು ಆಚೆ ಬರುತ್ತೆ, ಸತ್ಯ ಏನಿರೋದು ಆಚೆ ಬರುತ್ತೆ. ಅದು ಹಿಂದೂ ಮಾಡಿದ್ರೂ ಅವನಿಗೆ ಪನಿಷ್ಮೆಂಟ್ ಕೊಡಲೇಬೇಕು, ಮುಸಲ್ಮಾನ್ ಮಾಡಿದ್ರೂ ಪನಿಷ್ಮೆಂಟ್ ಕೊಡಲೇಬೇಕು. ಓಕೆ. ಯಾಕಂದರೆ ನೋಡಿ, ನಮ್ಮ ಹಳೆ ಮೈಸೂರು ಭಾಗ, ಮಂಡ್ಯ ಜಿಲ್ಲೆ, ಅಲ್ಲಿ ರೈತರು, ಜನಗಳು ತುಂಬ ಒಳ್ಳೆಯವರು. ಅವರು ಆ ಕಡೆಯಿಂದ ನೋಡಿ ನಮಗೆ ಸಕ್ಕರೆ ಆಗಲಿ, ಅಕ್ಕಿ ಆಗಲಿ, ಇದಾಗಲಿ ನಮಗೆ ಇದಕ್ಕೆ ಬರೋದು. ಅಲ್ಲಿ ಏನಾಗ್ಬಿಟ್ಟಿದೆ, ಈ ರಾಜಕಾರಣಿಗಳು ಮಾಡಿದ ಕೆಲಸಕ್ಕೆ ಬೇರೆ ಶಾಲ್ ಚೇಂಜ್ ಆಗಿದೆ. ಶಾಲ್ ಚೇಂಜ್ ಮಾಡಿದ ಮೇಲೆ ಈ ಥರ ಪ್ರಾಬ್ಲಮ್ಸ್ ಬರ್ತಾಯಿದೆ ನೋಡಿ. ಇದು ಇನ್ನೊಂದು ಏನಂದರೆ, ಇಷ್ಟು ನಮ್ಮ ದೊಡ್ಡ ಇದು ಕರ್ನಾಟಕ, ಯಾವತ್ತೂ 3 ವರ್ಷದಿಂದ ಇಂಥ ಘಟನೆಗಳು ನಡೀತಾ ಇಲ್ಲ. ಈ 3 ವರ್ಷದಿಂದ ಯಾಕೆ? ಒಂದು ಇನ್ನೊಂದು, ಬಾನು ಮುಷ್ತಾಕ್ದಿದ್ದೆ ಬೇರೆ, ಅದು ಗೌರ್ಮೆಂಟ್ ಇದ್ದೆ, ಬಾನು ಮುಷ್ತಾಕಿದ್ದೆ ಅವ್ರದ್ದು ಪರ್ಸ್ನಲ್. ಅದು ನಮಗೆ ಯಾರಿಗೆ ಮುಸಲ್ಮಾನಿಗೆ ಅವ್ರು ಬಾನು ಮುಷ್ತಾಕ್ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಏನೋ ಫೈದೆ ಆಗಲ್ಲ. ಅದು ಒಂದು ಇಲ್ಲ, ಮಾಡಿದ್ರೇನು ಫೈದೆ ಆಗಲ್ಲ, ಮಾಡಲಿಲ್ಲ ಅಂದ್ರೆ ಫೈದೆ ಆಗಲ್ಲ. ಬೇಡವಾ ನಿಮಗೆ? ಅಲ್ಲ, ಅದು ಹೇಳ್ತಾ ಇಲ್ಲ. ಅವ್ರದ್ದು ಇದು ಪರ್ಸ್ನಲ್ ಪರ್ಸ್ನಲ್ ಮಾಡ್ಕೊಳ್ಳಿ, ನಮಗೆ ಬೇಡ, ನಮಗೆ ಬೇಡ, ನಮಗೆ ಇದಿಲ್ಲ, ಮಾಡಲಿ ಬಿಡಿ. ಅದು ನೋಡಿ, ಆ ಇಶ್ಯೂ ಎತ್ಕೊಂಡು ಅದು ಮಾಡೋಕ್ಕೆ ಇಷ್ಟು ದೊಡ್ಡ ರಾಜಕಾರಣಿಗಳು ಸೇರಿಕೊಂಡು ಕರ್ನಾಟಕ ಶಾಂತಿಯಾಗಿತ್ತು
ತುಂಬ ಶಾಂತಿಯಾಗಿತ್ತು. ಶಾಂತಿ ಎಲ್ಲ ಭಂಗ ಮಾಡಿದ್ದಾರೆ. ಯಾರು? ಯಾರು ಮಾಡ್ತಾ ಇರೋದು? ಯಾರೋ ಅದಕ್ಕೆ ಯಾರು ಅಂತ ಹೇಳ್ಬೇಕು ನೀವು, ಸಾದಿಕ್ ಪಾಷಾ ಅವ್ರೆ? ಯಾರೋ ಕಿಡಿಕೇಡಿ ಈಗ ರಾಜಕೀಯದವ್ರು ಆಮೇಲೆ ಬಂದಿದ್ದು, ಕಲ್ಲು ಬೀಳಕ್ ಮುಂಚೆ ಬಂದು ನಿಂತಿರ್ಲಿಲ್ಲ ಅವರು. ಮುಂಚೆ ಏನು ಮಾಡ್ತಾ ಇದ್ರು ಅವರು? ಅದು ನೋಡಿದ್ರಲ್ಲ ನೀವು, ಮುಂಚೆ ಏನು ಮಾಡ್ತಾ ಇದ್ರು. ಇನ್ನೊಂದು ನೋಡಿ, ಈ ರಾಯಚೂರಿನಲ್ಲಿ ಏನಾಯ್ತು, ರಾಯಚೂರಿನಲ್ಲಿ ಮನೆ ಏನಾಯ್ತಲ್ಲ, ನಿಮ್ಮ ಚಾನಲ್ ತೋರಿಸ್ರ ನೀವು? ನಾನು ನೋಡಲಿಲ್ಲ ಅದು. ಅಲ್ಲಿ ಏನು ನೋಡಿ, ಎರಡು ಗುಂಪು ಅವರೇ ಎರಡು ಪಾರ್ಟಿ ಆಗಿಬಿಟ್ಟು ಗಣೇಶ ಇಕ್ಕಿದ್ದು. ಆಮೇಲೆ ಒಂದು ಅದರಲ್ಲಿ ಗ್ರೂಪ್ ಬೇರೆ ಆಗಿ ಮೇಲ್ಗಡೆಯಿಂದ ಕಲ್ಲು ಹಾಕಿದ್ರು. ಅದು ಮುಸಲ್ಮಾನ್ ಮೇಲೆ ಬಂದ್ಬಿಡ್ತು. ಇಲ್ಲಿ ಕರ್ನಾಟಕದಲ್ಲಿ ಏನಾಗಲಿಲ್ಲ. ಇಲ್ಲಿ ಗೊತ್ತಿದೆ ಜನಗಳಿಗೆ ಏನು ಸತ್ಯ, ಏನು ಈ ರಾಜಕಾರಣಿಗಳು ಮಾಡ್ತಾರಂತ ಎಲ್ಲ ಜನಗಳಿಗೆ ಗೊತ್ತಿದೆ. ಹಿಂದೂಗಳಿಗೂ ಗೊತ್ತಿದೆ, ಒಳ್ಳೆ ಹಿಂದೂಗಳಿಗೆ, ಮುಸಲ್ಮಾನಿಗೆ ಗೊತ್ತಿದೆ. ಆದರೆ ಅದು ನ್ಯೂಸು ಇಷ್ಟು ವೈರಲ್ ಆಯಿತು, ಯು ಪಿ ಕಡೆ ಟೆನ್ಷನ್ ಆಗಿದೆ ಅದರಿಂದ. ಆಲ್ಟ್ ನ್ಯೂಸು ಬೇರೆ ಯಾವುದೋ ಒಂದು ಪೇಪರ್ನವರು ಅವರು ಸತ್ಯ ತಂದರು. ತಂದಿದ ಮೇಲೆ ಸಮಾಧಾನ ಆಯಿತು. ಅದಕ್ಕೆ ಯಾಕೆ ತೋರಿಸಲ್ಲ? ಅದಕ್ಕೆ ಅದ್ರ ಮೇಲೆ ಯಾಕೆ ಇದು ಮಾಡಲ್ಲ? ಆ ಹಿಂದೂಗಳು ಈಗ ಮುಸ್ಲಿಂ ಅಂತ ಹೇಳ್ತಾ ಇದ್ದಾರೆ, ಸತ್ಯ ಬರುತ್ತೆ ಆಚೆ, ಪೊಲೀಸ್ನವರು ತರ್ತಾರೆ, ಏನಿರೋದು ಕಾನೂನು ಇದೆ, ಸಂವಿಧಾನ ಇದೆ, ತರುತ್ತೆ. ಅವ್ರಿಗೆ ಪನಿಷ್ಮೆಂಟ್ ಕೊಡಲೇಬೇಕು ಯಾರನ್ನ ಇರಲಿ. ಆದರೆ ಅವರು ನೋಡಿ, ರಾಯಚೂರಿನಲ್ಲಿ ಗಣೇಶನ ಮೇಲೆ ಒಬ್ಬ ಹಿಂದೂ ಇದ್ದು ಕಲ್ಲು ಹಾಕಿದ್ರಲ್ಲ, ಅದು ಜಾಯಜ? ಅದು ಜಾಯಜ? ಯಾರೋ ಒಂದು ಕಿಡಿಕೇಡಿ ಹಾಕ್ದ, ಅವನು ಮುಸಲ್ಮಾನ್ ಇದ್ದಾನೆ, ಯಾರಿದ್ದಾನೆ ಗೊತ್ತಿಲ್ಲ, ಮಾಡಿದ್ದಾನೆ, ಅವ್ನು ಕೊಡ್ತಾರೆ ಪನಿಷ್ಮೆಂಟು. ಇದು ಮಾಡ್ದಲ್ಲ ಯಾಕೆ? ಕೋಮ್ ಗಲಭೆ ಮಾಡ್ಸಕ್ಕ? ಇವರು ಹಿಂದ್ಗಡೆ ಯಾರಿದ್ದಾರೆ? ಒಂದು ದೊಡ್ಡ ಪಿತೂರಿ ನಡೀತಾ ಇದೆ. ನಾನು ಹೇಳೋದು ನೋಡಿ, ಒಂದು ಪಾರ್ಟಿಯ ನಂದು ಇದು ರಾಜಕೀಯ ಬಗ್ಗೆ ನಾನು ಮಾತಾಡಲ್ಲ. ರಜಾಕ್ ಅವರೇ, ಕಿವಿ ಕೆಳಗಡೆ ಕೊಡಬೇಕಲ್ವೇನ್ರಿ ಎರಡು ಜೋರಾಗಿ?